ಮತ್ತೆ ಸಂಗೀತ ಅವ್ರದ್ದು ತುಂಬಾ ಪೇಜಸ್ ಆಗಿತ್ತು, ಫ್ಯಾನ್ ಪೇಜಸ್ಸು. ಸೊ ಎಲ್ರಿಗೂ ಕೊನೆಯಲ್ಲಿ ನಿರಾಸೆ ಆಯಿತು. ಯಾಕೆ ಏನಾಯಿತು ಅಂತ. ಕ್ಯೂಟಾಗಿ ಕಾಣಿಸ್ತಾ ಇತ್ತು ನಿಮ್ಮ ಪೇರು ಸ್ಕ್ರೀನ್ಗಳಲ್ಲಿ, ಒಳ್ಳೆ ಬಾಂಡಿಂಗ್ ಇತ್ತು. ನೀವು ಅಫ್ಕೋರ್ಸ್ ಅವರು ಯಾವಾಗ ಲೋ ಇದ್ರು ನೀವು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಮತ್ತು ನೀವು ಯಾವಾಗ ಗೇಮ್ಸಲ್ಲಾಗಿರ್ಬೋದು, ಟಾಸ್ಕಲ್ಲಾಗಿರ್ಬೋದು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದಾಗ ಅವ್ರು ಬಂದು ನಿಮ್ಮನ್ನು ಪುಷ್ ಮಾಡ್ತಾಯಿದ್ರು. ಇಬ್ರಿಗೂ ಸಖತ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಏನಾಯಿತು ಅಂತ ಕಾರ್ತಿಕ್? ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನಾನು ಅದೇ ಹೇಳಿದ್ನಲ್ಲ, ನಾನು ಐ ವಾಸ್ ಮೇಕಿಂಗ್ ಫನ್. ಯಾವುದೊಂದು ರೇಡಿಯೋ ಸ್ಟೇಷನ್, ಲಾಸ್ಟ್ ವೀಕಲ್ಲಿ ರೇಡಿಯೋ ಸ್ಟೇಷನ್ ಅಂತ ಬಂತು, ಅದರಲ್ಲಿ ನಾನೇ ಮಾತಾಡಿದೆ. ಲೆಟ್ರಿಂದ ಒಂದಾದ ಸ್ನೇಹ, ಟೀ ಪುಡಿಯಿಂದ ಪುಡಿ ಪುಡಿ ಅಂತ. ಐ ವಾಸ್ ಆಲ್ವೇಸ್ ಎಕ್ಸ್ಟೆಂಡಿಂಗ್ ಮೈ ಹ್ಯಾಂಡ್. ಏನೇ ತಪ್ಪಿದ್ರು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಬಟ್ ಅವ್ರ ಕಡೆಯಿಂದ ಬರಲಿಲ್ಲ. ವಿಚಾರಗಳು ಬೇರೆ, ಅವ್ರ ವಿಷಯಗಳನ್ನು ನೋಡುವಂಥ ದೃಷ್ಟಿಕೋನ ಬೇರೆ. ಸೊ ನಂದು ಬೇರೆ ಇತ್ತು. ನಾನು ಬೇರೆ ರೀತಿ ನನ್ನ ಆಟನ ಆಡ್ತಾ ಇದ್ದೆ. ಫ್ರೆಂಡ್ಶಿಪ್, ನಾನು ಅದೇ ಹೇಳ್ತಿದ್ದೆನಲ್ಲ, ಫ್ರೆಂಡ್ಶಿಪ್ ಬೇಕು. ಯಾವ ಫ್ರೆಂಡ್ಶಿಪ್ಗೂ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಎಕ್ಸ್ಪೆಕ್ಟೇಷನ್ಸ್ ಇದ್ದಲ್ಲಿ ಅದು ಫ್ರೆಂಡ್ಶಿಪ್ ಆಗಲ್ಲ. ನಮ್ಮ ಅಗತ್ಯಕ್ಕೆ ಬೇರೆಯವ್ರನ್ನ ಉಪಯೋಗಿಸ್ಕೊಳ್ಳೋದು ಸರಿಯಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ವಿಚಾರಗಳು ನನಗೆ, ನಂದು, ನಿಮ್ಮ ವಿಚಾರಗಳು ನಿಮ್ಮದು ಅನ್ನೋ ರೀತಿ ಇದ್ದೆ. ಅವರು ಹಾಗೇ ಇದ್ದರು. ಅವ್ರ ಆಟನ ಅವ್ರು ಆಡಿದ್ರು, ನನ್ನ ಆಟ ನಾನು ಆಡಿದೆ ಅಷ್ಟೇ. ನಾನು ಒಬ್ಬಂಟಿಯಾಗೆ ಆಡಬೇಕು ಅಂತಲೇ ಬಂದಿದ್ದು, ಒಬ್ಬಂಟಿಯಾಗೆ ಆಡಿದೆ ಅಷ್ಟೇ. ಸುದೀಪ್ ಸರ್ ಹೇಳ್ತಾ ಇದ್ರು, ಈ ಗುಂಪಲ್ಲಿ ಆನೆ ಸೆಲೆಕ್ಟ್ ಆಗಿಬಿಟ್ಟಿದೆ, ವಿನ್ನರ್ ಅಂತ ಗೆಲುವಿನತ್ತ ಮುನ್ನುಗ್ತಿದೆ. ಆದರೆ ಈ 3 ಜನದ ಗುಂಪಲ್ಲಿ ಯಾರು ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಮತ್ತು ತನಿಷಾ ಅವರು ಹೋಗಿರೋದೇ ಸಂಗೀತ ಅವ್ರನ್ನ ಗೆಲ್ಸೋದಕ್ಕೆ ಅನ್ನೋ ಒಂದು ಹೊರಗಡೆ ಟಾಕ್ ಕೂಡ ಆಗ್ತಾ ಇತ್ತು ಆಲ್ರೆಡಿ. ಅಂದರೆ ಎಲ್ಲವೂ ಕೂಡ ಅವ್ರ ಕಡೆಯಿಂದ ಬರ್ತಾ ಇದ್ದನ್ನೇ ನೀವಿಬ್ಬರು ಕೇಳ್ತಾ ಇದ್ರಿ ಆಲ್ಮೋಸ್ಟು. ಸೊ ಎಲ್ಲಿ ಒಂದು ಪಾಯಿಂಟ್ ಅನ್ನೋದು ಕಾರ್ತಿಕ್ ಬ್ರೈನ್ಗೆ ಹೋಯ್ತು, ಇಲ್ಲ ನಾನು ಇಲ್ಲಿ ಆಡೋಕ್ಕೆ ಬಂದಿರೋದು, ನಾನು ಗೆಲ್ಲಬೇಕು, ಅದರಿಂದ ಆಚೆ ಬರೋಕ್ಕೆ ಸ್ವಲ್ಪನೇ ನೀವು ಟ್ರೈ ಮಾಡಿದ್ರಿ. ಅವಾಗ ಎಲ್ಲಿ ನಿಮಗೆ ಆ ಪಾಯಿಂಟ್ ಟ್ರಿಗರ್ ಆಯಿತು ಅಂತ ಹೇಳ್ಬಿಟ್ಟು? ಇಂಥದ್ದೇ ಜಾಗದಲ್ಲಿ ಅಂತ ಇಲ್ಲ. ಪಾಪ ಅವ್ರ ಆಟ ಅವ್ರು ಆಡ್ತಾ ಇದ್ರು, ವಿಷಯಗಳನ್ನ ಹೇಳುವಾಗ ಹೇಳ್ತಾ ಇದ್ರು. ನನಗೆ ಒಂದು ಕಡೆ ಫಸ್ಟ್ ಇದನ್ನ ನೋಡಿದಾಗ 50 ಡೇಸ್ವರೆಗೂ ನೋಡಿದಾಗ ಕಾರ್ತಿಕ್ ಅವರು ಸಂಗೀತ ಅವರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ರು ಅಂತ ಅನ್ಸುತ್ತೆ. ಮತ್ತೆ ಅವರು ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಇದ್ರು ಅನ್ಸುತ್ತೆ ನಿಮ್ಮಿಂದ. ಜಾಸ್ತಿ ಇಲ್ಲ ನಿಮ್ಮಷ್ಟು. ಇಲ್ಲ, ನಾನು ಯಾವುದೇ ಒಂದು ಚಟುವಟಿಕೆ ಅಂತ ಬಂದಾಗ ಅಥವಾ ಉತ್ತಮ ಕಳಪೆ ಅಂತಲೇ ಇಟ್ಕೊಳ್ಳಿ, ನಾನು ಯಾರನ್ನೂ ಕೇಳದೆ ಆ ವಾರ ಏನನ್ಸುತ್ತೆ ಸೀದಾ ಹೋಗಿ ನಾನೇ ಫಸ್ಟ್ ಹೋಗಿ ನಿಂತ್ಕೊಂಡು ನನ್ನ ಒಪಿನಿಯನ್ ಹೇಳ್ತಾ ಇದ್ದೆ. ಐ ವಾಸ್ ನಾಟ್ ವೇಟಿಂಗ್ ಫಾರ್ ಎನಿಬಡಿ. ಕೆಲವ್ರು ಏನು ಮಾಡ್ತಾಯಿದ್ರು, ವೋಟ್ಸ್ಗಳನ್ನ ಲೆಕ್ಕ ಹಾಕೊಂಡು ಯಾರಿಗೆ ಜಾಸ್ತಿ ಬರಬೇಕು, ಯಾರಿಗೆ ಜೈಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಕಳಿಸ್ತಾ ಇದ್ರು. ನಾನು ಆ ರೀತಿ ಹೋಗ್ತಾ ಇರಲಿಲ್ಲ. ನಾನು ಸೀದಾ ಹೋದೆ. ನನ್ನ ಒಪಿನಿಯನ್ ಏನಿತ್ತು, ಐ ವಾಸ್ ನಾಟ್ ಗಿವಿಂಗ್ ಓನ್ಲಿ ಆನ್ ಟಾಸ್ಕ್ಸ್. ಅವರ ಪರ್ಸ್ನಾಲಿಟಿಲಿ ಏನಾದರೂ ಹೈಲೈಟ್ ಆಗಿದ್ರೆ ಆ ವಾರ ಆ ವಿಷಯಗಳಲ್ಲಿ ನಾನು ಆ ರೀತಿ ಕೊಡ್ತಾ ಇದ್ದೆ. ಸೊ ಎಲ್ಲೂ ಯಾರಿಂದನೂ ನಾನು ಇನ್ಫ್ಲೂಯೆನ್ಸ್ ಆಗೇ ಇಲ್ಲ. ಹಾಗೆ ಕಾಣಿಸ್ಬಹುದು, ಮಾತಾಡುವಾಗ ಓಕೆ ಅಂತ ಹೇಳಿರ್ತೀನಿ, ಬಟ್ ನಾನು ಮಾಡುವಾಗ ನನ್ನ ಕೆಲಸನೇ ಮಾಡಿರ್ತೀನಿ. ಅಫ್ಕೋರ್ಸ್ ಅವ್ರು ಯಾರೇ ಆಗಿರ್ಬೋದು, ಅವರು ಅಂತಲ್ಲ, ಯಾರೇ ಆಗಿರ್ಬೋದು, ಏನಾದರೂ ಹೇಳೋಕ್ಕೆ ಅಂತ ಬಂದಾಗ ಆ ಸಮಯಕ್ಕೆ ಓಕೆ ಅಂತ ಹೇಳಬೇಕಾಗುತ್ತೆ. ಯಾಕೆ ಅವ್ರಿಗೆ ನಿರಾಸೆ ಮಾಡೋದು ಅನ್ನೋ ಥರ. ಬಟ್ ಆಮೇಲೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಅಷ್ಟೇ. ಐ ವಾಸ್ ನಾಟ್ ಇನ್ಫ್ಲುಯೆನ್ಸ್ಡ್.